Hi everyone, welcome to Eco Learning. This is Professor Geeta Mahesh. Dear students, ನಿಮಗೆಲ್ಲ ಗೊತ್ತಿದೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ದೋಸ್ ವಾರ್ ನೋ ಪ್ಯಾನಿಕ್, ಇನ್ನೂ ಎಕನಾಮಿಕ್ಸ್ ನಾನು ಪ್ರಿಪೇರ್ ಆಗಿಲ್ಲ, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದೇನಾದರೂ ನಿಮಗೆ ಗೊಂದಲ ಇದ್ದರೆ ದಿಸ್ ವಿಡಿಯೋ ಫಾರ್ ಯು ಪೀಪಲ್. ಓಕೆ, ಸೊ ಫಸ್ಟ್ ಏನು ಮಾಡಿ ಅಂತಂದರೆ ಪಾರ್ಟ್ ಎ ಕನ್ಸಿಡರ್ ಮಾಡಿ. ಸೊ ಪಾರ್ಟ್ ಎನಲ್ಲಿ ನಿಮ್ಗೆ ಯಾವುದೇ ಚಾಯ್ಸ್ ಇಲ್ಲದೆ ಇರೋದ್ರಿಂದ ನಿಮಗೇನು ಆ 5 ಚಾಪ್ಟರ್ಸ್ ಅಥವಾ 6 ಚಾಪ್ಟರ್ಸ್ ಇದೆಯೋ ಸಿಲೆಬಸ್ ನೋಡಿ. ಸೊ ಕೆಲವು ಡಿಸ್ಟ್ರಿಕ್ಟಲ್ಲಿ ನಾನು ನಮ್ಮ ಮೊದಲೇ ದ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಹೇಳ್ದಂಗೆ ಡಿಸ್ಟ್ರಿಕ್ಟ್ ವೈಸ್ ಏನಾಗುತ್ತೆ, ಕೆಲವು ಡಿಸ್ಟ್ರಿಕ್ಟಲ್ಲಿ 5 ಚಾಪ್ಟರ್ಸ್ ಕೊಟ್ಟಿದ್ದಾರೆ, ಕೆಲವು ಡಿಸ್ಟ್ರಿಕ್ಟಲ್ಲಿ 6 ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ 5 ಚಾಪ್ಟರ್ಸ್ ಇದ್ದರೆ 5 ಚಾಪ್ಟರ್ಸಿಂದನೂ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್, 1 ಮಾರ್ಕು ವಿತೌಟ್ ಚಾಯ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲನೂ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಅಲ್ಲಿ ಯಾವುದು ಚೂಸ್ ಮಾಡಿ ಇದು ಪ್ರಿಪೇರ್ ಆಗ್ತೀನಿ ಅನ್ನೋದು ಬೇಡ. ಓಕೆನಾ? ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ನಿಮಗೆ 4 ಚಾಪ್ಟರ್ಸಿಂದ ಪ್ರಾಜೆಕ್ಟ್ ಓರಿಯೆಂಟೆಡ್ ಅಥವಾ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ 3 ಕ್ವಶನ್ಸಲ್ಲಿ 2 ಅಟೆಂಡ್ ಮಾಡಬೇಕಾಗತ್ತೆ. ಅಲ್ಲಿ ರಿಸ್ಕ್ ಬೇಡ, ಯಾಕಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಮೋರೋವರ್ ಎಲ್ಲ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೇನೆ. ಸೊ ಹಾಗಾಗಿ 4 ಚಾಪ್ಟರ್ಸಿಂದನೂ ನೀವು ಪ್ರಿಪೇರ್ ಆಗಿದ್ದೇ ಆದರೆ ಸೊ ಟೋಟಲ್ ಏನಾಗುತ್ತೆ, ನಿಮಗೆ ಇಲ್ಲಿ 30 ಮಾರ್ಕ್ಸ್ ಬಂದುಬಿಡುತ್ತೆ. ಕರೆಕ್ಟಾ? ಇನ್ನು 2 ಮಾರ್ಕ್ ಕ್ವಶನ್ಸ್ ಹೇಗೆ ಪ್ರಿಪೇರ್ ಆಗೋದು ಅಂತ. ಸೊ ಅದರಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಫಸ್ಟು ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರಿಂದ ನಿಮಗೆ 6 ಚಾಪ್ಟರ್ಸ್ ಆದರೆ 39 ಮಾರ್ಕ್ಸ್ ತನಕ ಬರುತ್ತೆ. ಅದೇ 5 ಚಾಪ್ಟರ್ಸ್ ಆದರೆ 42 ಮಾರ್ಕ್ಸ್ ತನಕ ಬರುತ್ತೆ. ಸೊ ಹಾಗಾಗಿ ಈ ಚಾಪ್ಟರಿಂದ ಅವರು ಮಿನಿಮಮ್ 2 to 3 ಕ್ವಶನ್ಸ್ ಇದೇ ಚಾಪ್ಟರಿಂದ ಅವರು ಕ್ವಶನ್ಸ್ನ ಕೇಳಬೇಕಾಗಿರುತ್ತೆ. ಸೊ ನೀವು ಒಟ್ಟು ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲೇ 3 ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ 50% ಆಫ್ ಯುವರ್ 2 ಮಾರ್ಕ್ಸ್ ಆನ್ಸರ್ ಮಾಡೋವಂಥದ್ದು ಏನಾಗುತ್ತೆ, ಇಲ್ಲಿ ಬಂದುಬಿಡುತ್ತೆ. ಕರೆಕ್ಟಾ? ಅದ್ರ ಜೊತೆಗೆ ನೀವೇನು ಮಾಡ್ಬೋದು, 3rd ಮತ್ತು 4th ಚಾಪ್ಟರು ಪ್ರಿಪೇರ್ ಆಗಿ, ಫಸ್ಟ್ ಚಾಪ್ಟರ್ ಹೇಗಿದ್ರು ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರ. ಸೊ ಇದರಲ್ಲಿ ಬೇಕಾದ್ರೆ ಯಾವುದಾದ್ರು ಒಂದು ಚಾಪ್ಟರು ಚಾಯ್ಸ್ ಇರೋದ್ರಿಂದ ಯು ಕ್ಯಾನ್ ಟೇಕ್ ಇಟ್. ಓಕೆ, ಆ್ಯಸ್ ಅ ಚಾನ್ಸ್. ಓಕೆ, ಪ್ರಿಪೇರ್ ಆದರೆ ಒಳ್ಳೆಯದು, ಬಟ್ ಚಾನ್ಸ್ ತೊಗೊಳ್ಬೋದು ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೇನೆ. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ 9 ಕ್ವಶನ್ಸ್ ಇರುತ್ತೆ. 9 ಕ್ವಶನ್ಸಲ್ಲಿ ನಾವು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ಸ್. ಕರೆಕ್ಟ್ ಅಲ್ವಾ? ಸೊ 5 ಕ್ವಶನ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ಚಾಪ್ಟರ್ 13 ಮಾರ್ಕ್ಸ್ ಇರುತ್ತೆ, ಇಲ್ಲ ಅಂತಂದರೆ 11 ಮಾರ್ಕ್ಸ್. ಆ್ಯಸ್ ಯೂಶುವಲ್ ಐ ಟೋಲ್ಡ್ನು ಚಾಪ್ಟರ್ ವೇರಿ ಆಗೋದ್ರಿಂದ. ಸೊ ಇಲ್ಲಿ 1 ಕ್ವೆಶನ್ ಅಥವಾ 2 ಕ್ವೆಶನ್ಸ್ ಕೇಳಲೇಬೇಕಾಗತ್ತೆ. ಬಟ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಡೆಫಿನೆಟ್ಲಿ ದೇ ಹ್ಯಾವ್ ಟು ಆಸ್ಕ್ 2 ಕ್ವೆಶನ್ಸ್. ನಾವು ಒಟ್ಟು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವೆಶನ್ಸ್ ಆಗಿರೋದ್ರಿಂದ ಫಸ್ಟ್, ಸೆಕೆಂಡ್, 3rd ಚಾಪ್ಟರಲ್ಲಿ 1 ಕ್ವೆಶನ್ನು ನೀವು ಬಿಡದೆ ಪ್ರಿಪೇರ್ ಆಗಬೇಕಾಗುತ್ತೆ. ಫಸ್ಟ್, ಸೆಕೆಂಡ್ ಆ್ಯಂಡ್ 3rd ಚಾಪ್ಟರ್ ಹೇಗಿದ್ರು ಮಿಡ್ ಟರ್ಮ್ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಓದಿದ್ದೀರ ಆಲ್ರೆಡಿ, ಅದು ಈಸಿ ಇರುತ್ತೆ, ಫೆಮಿಲಿಯರ್ ಇರುತ್ತೆ ಕಾನ್ಸೆಪ್ಟ್ಸು. ಸೊ ಯಾವುದೇ ಕ್ವಶನ್ನ ಬಿಡದೆ ನೀವು ಅಲ್ಲಿ ಎಲ್ಲ ಕ್ವಶನ್ಸು ಈ 3 ಚಾಪ್ಟರ್ಸಿಂದ ಪ್ರಿಪೇರ್ ಆಗಿ. ಜೊತೆಗೆ 4th, 5th ಚಾಪ್ಟರಲ್ಲಿ ತುಂಬ ಈಸಿ ಇರೋಂಥದ್ದು ಸ್ಕೋರಿಂಗ್ ಇರುತ್ತಲ್ಲ, ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಥರ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಈ ಥಿಯರಿ ಕ್ವೆಶನ್ಸ್ ಯಾವುದು ಇರುತ್ತೋ ಆ ಥಿಯರಿ ಕ್ವೆಶನ್ಸ್ ಕೇಳಿದ್ರೆ ಫಸ್ಟ್ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಎಕಾನಮಿ ಅಥವಾ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಬಗ್ಗೆ ಕೇಳಿದಾಗ ನಿಮಗೆ ಅಲ್ಲಿ ಸೈಮಲ್ಟೇನಿಯಸ್ ಶಿಫ್ಟ್ ಇದೆಯಲ್ಲ, ಡಿಮಾಂಡ್ ಆ್ಯಂಡ್ ಸಪ್ಲೈ ಇದೆಯಲ್ಲ, ಆ ಥರದ್ದು ಕ್ವಶನ್ಸ್ ಏನಾದರೂ ಕೇಳಿದೆ ಆದರೆ ಈಸಿ ಸ್ಕೋರಿಂಗ್ ಇರುತ್ತೆ. ಸೊ ಆವಾಗ ನೀವು ಚೂಸ್ ಮಾಡ್ಬೋದು, ಅಲ್ಲಿ ಏನಾದರೂ 4th ಮತ್ತು 5th ಚಾಪ್ಟರಿಂದ ಪ್ರಿಪೇರ್ ಆಗಿದ್ದರೆ. ಸೊ ಹಾಗಾಗಿ ಥಿಂಕ್ ಮಾಡಬೇಕು ನೀವು. ಸೊ ಥಿಯರಿ ಇರೋವಂಥ ಕ್ವಶನ್ಸ್ ಚೂಸ್ ಮಾಡೋ ಬದಲು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರೋದು ಅಥವಾ ಟೇಬಲ್ ಡಯಾಗ್ರಾಮ್ ಇರೋವಂಥ ಆನ್ಸರ್ಸ್ನ ಚೂಸ್ ಮಾಡಿದ್ರೆ, ಕ್ವಶನ್ಸ್ನ ಚೂಸ್ ಮಾಡಿದ್ರೆ ಸ್ಕೋರಿಂಗ್ ಚೆನ್ನಾಗಾಗುತ್ತೆ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಇನ್ನು 6 ಮಾರ್ಕ್ಸ್ಗೆ ಅಂತ ಬಂದಿದೆ ಆದರೆ 5 ಕ್ವಶನ್ಸ್ ಕೊಡ್ತಾರೆ. 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗತ್ತೆ. ಆ 3 ಕ್ವಶನ್ಸಲ್ಲಿ 2 ಕ್ವಶನ್ಸು ಕನ್ಸ್ಯೂಮರ್ ಬಿಹೇವಿಯರಿಂದನೇ ಬರಬೇಕು. ಯಾಕಂದರೆ ಹೈಯೆಸ್ಟ್ ಮಾರ್ಕ್ಸು ವೆಯ್ಟೇಜು ಆ ಚಾಪ್ಟರ್ಸ್ ಕೊಟ್ಟಿರೋದ್ರಿಂದ 2 6 ಮಾರ್ಕ್ ಕ್ವಶನ್ಸ್ ಆ ಚಾಪ್ಟರಿಂದ ಬರುತ್ತೆ. ಮತ್ತು ಪ್ರೊಡಕ್ಷನ್ ಕಾಸ್ಟಿಂದ 1, ಥಿಯರಿ ಆಫ್ ಫರ್ಮ್ಸಿಂದ 1, ಮಾರ್ಕೆಟ್ ಇಕ್ವಿಲಿಬ್ರಿಯಮಿಂದ 1 ಕ್ವಶನ್ ಬರುತ್ತೆ. ಸೊ ಈ ಕ್ವಶನ್ಸಲ್ಲಿ 6 ಮಾರ್ಕ್ಸಲ್ಲಿ 1 ನ್ಯೂಮರಿಕಲ್ ಪ್ರಾಬ್ಲಮ್ಸು ಕೊಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಅಂತ ಬಂದಾಗ
ಸೊ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಅವರು ಕೊಡಬೇಕಾಗಿರುತ್ತೆ. ಹಾಗಾಗಿ ಅದನ್ನು ನೀವು ನ್ಯೂಮರಿಕಲ್ ಪ್ರಾಬ್ಲಮ್ 6 ಮಾರ್ಕ್ಸ್ ಯಾವ್ದು ಇರುತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಎಸ್ಪೆಷಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟು ಮತ್ತು ಮಾರ್ಕೆಟ್ ಇಕ್ವಿಲಿಬ್ರಿಯಮಲ್ಲಿ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಿಗುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಪ್ರಿಪೇರ್ ಆಗಿ. ಸೊ 6 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಜೊತೆಗೆ ಕನ್ಸ್ಯೂಮರ್ ಬಿಹೇವಿಯರಿಂದ 2 ಕ್ವಶನ್ಸ್ ಕೊಡ್ತಾರೆ. ಕನ್ಸ್ಯೂಮರ್ ಬಿಹೇವಿಯರಲ್ಲಿ 6 ಮಾರ್ಕ್ಸ್ದು ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಕ್ವಶನ್ನ ನೀವು ಸ್ಕಿಪ್ ಮಾಡದೆ ಪ್ರಿಪೇರ್ ಆಗಬೇಕಾಗತ್ತೆ. ಹೇಗಿದ್ದರೂ ನಾವು 2 ಕ್ವಶನ್ಸ್ ಕೇಳ್ತಾ ಇದ್ದೀವಲ್ಲ ಅಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿ, ಇನ್ನೊಂದು ಸ್ವಲ್ಪ ಟಫ್ ಇರೋಂಥ ಕ್ವಶನ್ಸ್ ಕೇಳಿದಾಗ ನೀವು ಟಫ್ ಇದೆಯಲ್ಲ ಇದು ಬಿಡೋಣ ಅಂತ ಏನಾದರೂ ಬಿಟ್ಟು ಅದರಲ್ಲೂ ಚೂಸ್ ಮಾಡಿ ಓದಿದ್ದೆ ಆದರೆ ಎಗೇನ್ ಯು ವಿಲ್ ಫೇಸ್ ಅ ರಿಸ್ಕ್. ಓಕೆ, ಸೊ ಸೆಕೆಂಡ್ ಚಾಪ್ಟರು 4, 6, 2 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಯಾವ ಪಾರ್ಟದ್ದು ಕ್ವಶನ್ಸು ಕೂಡ ಒಂದು ಕ್ವಶನ್ ಕೂಡ ಬಿಡಬಾರ್ದು. ಕನ್ಸ್ಯೂಮರ್ ಬಿಹೇವಿಯರ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದೆ ಆದರೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೇನೆ. ಇದು ಒಂದು. ಇನ್ನು ನೀವು ಕ್ವಶನ್ಸ್ ಸ್ಕೋರ್ ಮಾಡಬೇಕಂದ್ರೆ ಚೂಸ್ ಮಾಡಬೇಕಾಗಿರೋಂಥ ಕ್ವಶನ್ಸ್ ಹೇಗಿರಬೇಕು. ಸೊ ಆಲ್ರೆಡಿ ಐ ಟೋಲ್ಡ್ ಟೈಮ್ ಕನ್ಸಂಪ್ಷನ್ ಕಡಿಮೆ ಇರಬೇಕು, ಜೊತೆಗೆ ಈಕ್ವೇಷನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟ್ ಇರೋ ಅಂಥದ್ದನ್ನು ಚೂಸ್ ಮಾಡಿ ಕನ್ಕ್ಲೂಷನ್ಸು ಕೂಡ ಬರೀಲಿಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗಾಗಿ ಅದು ಹೈ ಸ್ಕೋರಿಂಗ್ ಇರುತ್ತೆ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಂದಾಗ ಯು ಶುಡ್ ಬಿ ವೆರಿ ಮಚ್ ಕಾನ್ಫಿಡೆಂಟ್ ವಿತ್ ದೋಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆವಾಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಡೆ ಹೋಗಬೇಕು. ಓಕೆ, ಬಟ್ ಸ್ಕೋರಿಂಗ್ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತಾ ಇರೋದು. ಇನ್ನೊಂದು ಟೇಬಲ್ ಡಯಾಗ್ರಾಮ್. ಎಗೇನ್ ಟೇಬಲ್ ಡಯಾಗ್ರಾಮ್ ಅಷ್ಟೇ, ಕಾಲಮ್ ಹೆಡ್ಸು ಮತ್ತು ಡಯಾಗ್ರಾಮ್ ನೀಟ್ನೆಸ್ಸು ಮತ್ತು ವಾಟ್ ಈಸ್ ಮೆಷರ್ಡ್ ಆನ್ ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್, ಈ ಥರದ್ದೆಲ್ಲನೂ ನೀವು ಕಾನ್ಷಿಯಸ್ ಆಗಿರಬೇಕು. ದ ಶೇಪ್ ಆಫ್ ಕರ್ವ್ಸು ಕೂಡ ತುಂಬ ನೀಟಾಗಿ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನಿಮ್ಮ ಕೇಪಬಿಲಿಟಿ ಇದೆ ಅಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ಚೂಸ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್. ಆಗ ಇಲ್ಲಿ ನಿಮಗೆ ಹೈ ಸ್ಕೋರಿಂಗ್ ಆಗುತ್ತೆ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗಾಗಿ ಫಸ್ಟ್ 3 ಚಾಪ್ಟರ್ಸು 4, 6 ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಆಲ್ರೆಡಿ ಆಗಿದ್ದೀರಾ. ಸೊ ಮತ್ತೆ ಒಂದು ಸಾರಿ ಅದನ್ನು ಪ್ರಿಪೇರ್ ಆಗಿ 4th ಮತ್ತು 5th ಚಾಪ್ಟರ್ ಏನಿದೆ ಅದರಲ್ಲಿ ಸ್ಕೋರಿಂಗ್ ರಿಲೇಟೆಡ್ ಕ್ವಶನ್ಸು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದು ಪಕ್ಕಾ ಪ್ರಿಪೇರ್ ಆಗಿದ್ರೆ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಹಾಗೆ ಡೋಂಟ್ ಪ್ರಿಪೇರ್ ವಿತ್ ಚಾಯ್ಸ್, ಅದರ್ವೈಸ್ ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಚೂಸ್ ಇನ್ ದ ಎಕ್ಸಾಮ್ ಅಲ್ವಾ. ಈ ಮಾತು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಯಾಕೆ ಅಡ್ವೈಸ್ ಮಾಡಿದೆ ಇಲ್ಲಿ ಅಂತಂದರೆ, ಯಾರು ಪ್ರಿಪೇರ್ ಆಗಿಲ್ವೋ ಅವರು ತುಂಬ ಪ್ಯಾನಿಕ್ಕಾಗಿ ಪ್ರಿಪ್ರೇಷನ್ನೇ ಕಷ್ಟ ಅಂಥೇಳಿ ತೀರಾ ಕಡಿಮೆ ಮಾರ್ಕ್ಸ್ ತೆಗಿಯೋ ಬದಲು ಯು ಕ್ಯಾನ್ ಗೋ ವಿತ್ ದಿಸ್ ಆಪ್ಷನ್ ಅನ್ನೋದು ಇರಲಿ ನಿಮಗೆ ಅಂತ ಅಥವಾ ತಿಳಿಸೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್.